Hi friends, welcome back to my channel. Name is Dhanlakshmi Raghavendra. ಸಪೋರ್ಟ್ ಮಾಡಿ ನೋಡಿ. ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾವು ಈಗ ಹೋಗ್ತಾ ಇರೋದು ನಂದಿನಿ ಅಮ್ಮನ ಮೀಟ್ ಮಾಡೋಕ್ಕೆ ಬ್ಯಾಂಗ್ಳೂರ್ಗೆ ಹೋಗ್ತಾ ಇದ್ದೀವಿ. ಬ್ಯಾಂಗ್ಳೂರಲ್ಲಿ ಕಬ್ಬನ್ ಪಾರ್ಕಲ್ಲಿ ಮೀಟ್ ಆಗೋಕ್ಕೆ ಎಲ್ಲರೂ ಬಂದ್ವಿ. ಫ್ಯಾಮಿಲಿ ಎಲ್ಲ ಹೋಗ್ತಾಯಿರೋ ಅಕ್ಕ ತಂಗಿ ಅಕ್ಕನ ಮಕ್ಕಳು ನನ್ನ ಮಗಳು ಎಲ್ಲರೂ ಹೋಗ್ತಾ ಇದ್ದೀವಿ. ನೀವು ನೋಡ್ತಾ ಇದ್ದೀವಿ. ನನ್ನ ಮಗಳು ನಮ್ಮ ಅಕ್ಕ ಮಗ ನಾನು ಎಲ್ಲ ಸೇರಿ ಹೋಗೋಣ ಅಂದ್ಬಿಟ್ಟು ಪಾರ್ಕ್ಗೆ ಹೋಗ್ತಾ ಇದ್ದೀವಿ. ನೋಡಿ ವೆಹಿಕಲ್ಸ್ ಎಷ್ಟಿದೆ ನೋಡಿ. ಫುಲ್ ರಶ್ ಅಂದರೆ ರಶ್ಟು. ಇವತ್ತು ಕಾರ್ಮಿಕರ ದಿನಾಚರಣೆ ಆಗಿರೋದ್ರಿಂದ ಫುಲ್ ರಶ್ ಆಗಿದೆ ನೋಡಿ. ಇಲ್ಲಂತೂ ಪ್ಲೇಸೇ ಇಲ್ಲ ಹೋಗೋದು, ಒಳಕ್ಕೆ ಹೋಗೋದಕ್ಕೆ ಅಷ್ಟು ರಶ್ ಇದ್ದಾರೆ. ಮಕ್ಕಳನ್ನ ಆಟ ಆಡ್ಸೋಣ ಅಂದರೆ ಫಿಲ್ ಆಗಿಬಿಟ್ಟಿದೆ. ಈಗ ಬಂದು ಪಾರ್ಕ್ ಒಳಗಡೆ ಹೋಗೋಕ್ಕೆ ಬಂದ್ವಿ ನೋಡಿ. ಈಗ ಪಾರ್ಕ್ ಒಳಗಡೆ ಹೋಗ್ತಾ ಇದ್ದೀವಿ. ಇದು ಎಂಟ್ರೆನ್ಸ್. ಇದು ಮಕ್ಕಳೆಲ್ಲ ಆ ಕಡೆಯಿಂದ ಪಾರ್ಕಲ್ಲಿ ಆಟ ಆಡ್ಕೊಂಡು ಓಡಾಡಿಕೊಂಡು ತುಂಬಾ ಜನ ಇತ್ತು. ಎಷ್ಟು ಜನ ಇದ್ದಾರೆ ನೋಡಿ. ಅಲ್ಲಲ್ಲೇ ಫುಲ್ ರಶ್ ಆಗಿತ್ತು ಜನ. ತುಂಬಾ ಖುಷಿ ಆಯಿತು. ನಾವು ಈ ಕಡೆ ಹೋಗಲೇ ಇಲ್ಲ ಪಾರ್ಕ್ಗೆ. ಇದೇ ಫಸ್ಟ್ ಟೈಮ್ ನಾವು ಕಬ್ಬನ್ ಪಾರ್ಕ್ಗೆ ಹೋಗಿದ್ದಿದ್ದು. ತುಂಬಾ ಖುಷಿ ಆಯಿತು. ಅಷ್ಟರಲ್ಲೇ ಅಮ್ಮ ಬಂದಿದ್ದರು. ಸಬ್ಸ್ಕ್ರೈಬ್ಸ್ ಎಲ್ಲ ತುಂಬ ಜನ ಇದ್ದರು. ಅಮ್ಮ ಹತ್ರ ಭೇಟಿಯಾಗೋದಕ್ಕೆ ಬಂದಿದ್ದರು ತುಂಬ ಜನ. ನೋಡಿ ಎಷ್ಟು ಜನ ಇದ್ದಾರೆ ನೋಡಿ. ಇನ್ನೂ ಬರ್ತಾನೆ ಇದ್ದರು. ಒಬ್ಬೊಬ್ಬರು ಮೀಟ್ ಮಾಡಿ ಮತ್ತೆ ಹೋಗ್ತಾಯಿದ್ರು. ತುಂಬ ಜನ ಬಂದಿದ್ದರು. ನಂದಿನಿ ಅಮ್ಮನ ಮೀಟ್ ಮಾಡ್ಕೊಂಡು ಬರೋಣ ಅಂತ ನಾವು ಹೋಗಿದ್ವಿ. ನಿಮ್ಗೆ ಹೇಗೆ ಅನ್ನಿಸ್ತು ಕಮೆಂಟಲ್ಲಿ ತಿಳಿಸಿ. ನಂದಿನಿ ಅಮ್ಮನ ನೀವು ನೋಡಿದ್ದಕ್ಕೆ ಹೇಗೆ ಅನ್ನಿಸ್ತು ಕಮೆಂಟಲ್ಲಿ ತಿಳಿಸಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಯಾರೆಲ್ಲ ಹೊಸಬರು ನೋಡ್ತಾಯಿದ್ದೀರಾ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಫಸ್ಟ್ ಯಾರು ನೋಡ್ತಿದ್ರೆ ನಮ್ಮ ಚಾನಲಲ್ಲಿ ಸಪೋರ್ಟ್ ಮಾಡಿ. ನೋಡಿ ಎಷ್ಟು ಜನ ಇದ್ದಾರೆ ಅಂತ ನೋಡಿ. ತುಂಬ ಜನನೇ ಇದ್ದರು. ನಾನು ಒಬ್ಬರ ಯೂಟ್ಯೂಬ್ ನಾನು ಜಾಸ್ತಿ ನೋಡ್ತಾ ಇದ್ದೆ ನಾನು. ಅವರು ಸಹ ಅಲ್ಲಿಗೆ ಬಂದಿದ್ದರು. ನನಗೂ ಅವ್ರನ್ನೂ ನೋಡಿ ಖುಷಿಯಾಯಿತು. ರಾಣಿ ಕನ್ನಡ ಲಾಗ್ಸ್ ಅವರು ಬಂದಿದ್ದರು. ನನಗೆ ತುಂಬ ಖುಷಿಯಾಯಿತು ಅವ್ರು ನೋಡಿ. ನಮ್ಮ ಸಬ್ಸ್ಕ್ರೈಬ್ ಆಗಿರೋದ್ರಿಂದ ನನಗೂ ಖುಷಿ ಆಯಿತು. ಅಮ್ಮನ ಮೀಟ್ ಮಾಡೋಕ್ಕೆ ಹೋಗಿ ಇನ್ನೂ ಖುಷಿ ಆಯಿತು ನನಗೆ. ಇವ್ರನ್ನೆಲ್ಲ ಮೀಟ್ ಮಾಡಿ ತುಂಬಾ ಖುಷಿ ಆಯಿತು. ಹೊಸ ಕಂಟೆಂಟ್ಸ್ ಇಟ್ಕೊಂಡಿದ್ದಾರೆ ಚಾನಲಲ್ಲಿ ಮಾಡ್ತಾಯಿದ್ರು ಇವರೆಲ್ಲ. ಹೊಸ ಚಾನಲ್ಸ್ ಇವ್ರದ್ದೆಲ್ಲ. ತುಂಬಾ ಖುಷಿ ಆಯಿತು. ನನಗಂತೂ ಮೀಟ್ ಮಾಡಿ ತುಂಬಾ ಖುಷಿ ಆಯಿತು. ನಿಮ್ಗೆ ಹೇಗೆ ಅನ್ನಿಸ್ತು ಕಮೆಂಟಲ್ಲಿ ತಿಳಿಸಿ. ಒಬ್ಬೊಬ್ರಿಗೆ ಅಮ್ಮ ಯಾವ ಚಾನಲ್ ಇದೆ ಅಂತ ಎಲ್ಲ ಕೇಳಿ ವಿವರಿಸ್ತಾ ಇದ್ದರು. ಯಾವ ಚಾನಲ್ ಇದೆ ನಿಮ್ಮದು, ಯಾವ ರೀತಿ ಇದು ಮಾಡ್ತಿದ್ದೀರಾ ಅಂತ ಕೇಳ್ಕೊತಾ ಇದ್ರು. ಅವರೆಲ್ಲ ಕೇಳಿ ವಿಚಾರಿಸ್ಕೊತಾ ಇದ್ದರು. ನಾವು ಆಗಲೇ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಆಮೇಲೆ ಅಮ್ಮ ಹತ್ರ ನಾವು ಮೀಟ್ ಮಾಡೋಕ್ಕೆ ಹೋದ್ವಿ ನೋಡಿ. ಅಲ್ಲಿ ನಮ್ಮ ಸಿಸ್ಟರ್ ಇದ್ದಾರೆ. ನಮ್ಮ ಸಿಸ್ಟರ್ಸು, ಇನ್ನೊಬ್ಬ ಸಿಸ್ಟರ್ಸು, ಅವ್ರ ಮಕ್ಕಳು ಎಲ್ಲ, ಅಕ್ಕನ ಮಕ್ಕಳು ಎಲ್ಲ ಬಂದಿದ್ವಲ್ಲ. ಎಲ್ಲ ಹೋಗಿದ್ವಿ ಮೀಟ್ ಮಾಡ್ಕೊಂಡು ಬರೋಣ ಅಂತ. ತುಂಬಾ ಖುಷಿ ಆಯಿತು ಅಮ್ಮನ ಮೀಟ್ ಮಾಡಿದ್ದಕ್ಕೆ ನೋಡಿ. ಬರ್ತಾಯಿದ್ದಾರೆ ಒಬ್ಬೊಬ್ಬರು ಬರ್ತಾನೆ ಇದ್ದಾರೆ. ಅಷ್ಟು ಜನನೂ ನಂದಿನಿ ಅಮ್ಮನ ಮೀಟ್ ಮಾಡೋಕ್ಕೆ ಬಂದಿದ್ದಿದ್ದು. ತುಂಬಾ ಖುಷಿ ಆಯಿತು ನನಗಂತೂ ಮೀಟ್ ಮಾಡೋಕ್ಕೆ ಬಂದಿದ್ದಕ್ಕೆ. ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ. ತುಂಬಾ ಅಂದರೆ ತುಂಬಾ ಖುಷಿ ಆಯಿತು. ಒಬ್ಬೊಬ್ರು ಕಂಟೆಂಟ್ ಒಂದೊಂದು ಥರ ಇರುತ್ತಲ್ವ, ನೋಡಿ ಖುಷಿ ಆಯಿತು. ಅವ್ರ ಚಾನಲ್ ಹೇಗಿದೆ, ನಮ್ಮ ಚಾನಲ್ ಹೇಗಿದೆ ಅಂತ ನೋಡೋದಕ್ಕೂ ಖುಷಿ ಆಯಿತು. ಒಬ್ಬೊಬ್ರ ಚಾನಲ್ ಒಂದೊಂದು ಥರ ಇತ್ತು ನೋಡಿ. ಒಬ್ಬೊಬ್ಬರಾಗಿ ಅವ್ರ ಚಾನಲ್ ಬಗ್ಗೆ ವಿವರಿಸ್ತಾ ಹೋಗ್ತಿದ್ರು. ನಮಗೂ ತುಂಬಾ ಖುಷಿ ಆಯಿತು. ಒಬ್ಬೊಬ್ಬರು ಒಂಥರ ಚಾನಲ್ ಇಟ್ಕೊಂಡಿದ್ರಲ್ವ ಅಂತ ಖುಷಿ ಆಯಿತು. ಅಮ್ಮ ಎಲ್ಲರನ್ನೂ ಅಷ್ಟೇ ಖುಷಿಯಿಂದ ಸಂತೋಷದಿಂದ ಮಾತಾಡಿಸ್ತಾರೆ. ಎಲ್ಲರೂ ನಮ್ಮವರೇ ಅನ್ನೋ ಫೀಲ್ ಥರ ಖುಷಿಯಿಂದ ಮಾತಾಡ್ತಾ ಇರ್ತಾರೆ. ಅವ್ರಿಗೆ ಎಲ್ಲ ಚಾನಲಿಂದ ಅವ್ರಿಗೆ ಸಪೋರ್ಟ್ ಮಾಡ್ತಾರೆ. ನಾವು ಅವ್ರಿಗೆ ಸಪೋರ್ಟಲ್ಲಿ ಇರಬೇಕು ಅಂತ ಖುಷಿಯಲ್ಲಿರ್ತೇವೆ.
ಅಮ್ಮನ ನೋಡಿ ತುಂಬಾ ಖುಷಿ ಆಯಿತು. ನೋಡಿ ಆ ನಂದಿನಿ ಅಮ್ಮನ ಮೀಟ್ ಮಾಡಿ ಒಬ್ಬೊಬ್ಬರಾಗೆ ಬಂದ್ವಿ. ತುಂಬಾ ಖುಷಿಯಾಯಿತು ಮೀಟ್ ಮಾಡಿದ್ದಕ್ಕೆ. ಎಲ್ಲ ಅವರು ಚಾನಲ್ ಸಪೋರ್ಟ್ ಮಾಡ್ತಿರೋರು ಅವರು ಎಲ್ಲ ಮೀಟ್ ಆಗೋಕ್ಕೆ ಬಂದಿದ್ದರು. ಎಷ್ಟು ಜನ ಇದ್ದಾರೆ ನೋಡಿ, ತುಂಬಾ ಬಂದಿದ್ದರು, ಬರ್ತಾನೆ ಇದ್ದರು. ಇನ್ನೂ ಖುಷಿಯಾಯಿತು ಅಮ್ಮನ ನೋಡಿ ನಾವು ಮೀಟ್ ಮಾಡಿದ್ದಕ್ಕೆ ತುಂಬಾ ಖುಷಿಯಾಯಿತು. ನಿಮಗೆ ಹೇಗೆ ಅನ್ನಿಸ್ತು ಕಮೆಂಟಲ್ಲಿ ತಿಳಿಸಿ. ನನಗಂತೂ ತುಂಬಾ ಖುಷಿಯಾಯಿತು. ಎಷ್ಟು ಜನ ಸಬ್ಸ್ಕ್ರೈಬ್ಸ್ ಬಂದಿದ್ದಾರೆ. ಒಬ್ಬೊಬ್ರ ಕಂಟೆಂಟ್ ಒಂದೊಂದು ಥರ ಇದೆ, ಯಾವ ರೀತಿ ಮಾಡ್ತಾರೆ ಅವ್ರ ಡಿಪೆಂಡ್ ಇದೆ. ತುಂಬಾ ಖುಷಿಯಾಯಿತು. ಒಬ್ಬೊಬ್ಬರು ಚಾನಲ್ ನಡೆಸ್ತಿದ್ದಾರೆ. ತುಂಬಾ ಹೆಣ್ಮಕ್ಳಿಗೆ ಸಪೋರ್ಟ್ ಮಾಡ್ತಾರೆ. ಒಬ್ರಿಗೊಬ್ರು ಚಾನಲ್ ಸಪೋರ್ಟ್ ಇರಲೇಬೇಕು. ತುಂಬಾ ಖುಷಿಯಾಯಿತು. ಅಮ್ಮ ಹೇಳ್ತಿರೋದನ್ನ ಕೇಳಿ ತುಂಬಾ ಖುಷಿಯಾಯಿತು. ನ್ಯೂ ಮೆಂಬರ್ಸ್ ಇರೋದು ನನಗಂತೂ ಖುಷಿ ಆಯಿತು. ನೋಡಿ ಅವ್ರು ಬಂದು ನಮ್ಮ ಜೊತೆ ಇರೋದು ಈಗ ರಾಣಿ ಕನ್ನಡ ವ್ಲಾಗ್ಸ್ ಅಂತ. ಅವರು ನಾನು ಯಾವಾಗಲೂ ಅವ್ರ ಚಾನಲ್ಗಳನ್ನ ನೋಡ್ತಾನೆ ಇರ್ತೀನಿ. ಇಲ್ಲಿ ಬಂದು ಮಕ್ಕಳೆಲ್ಲ ಕೂತ್ಕೊಂಡಿದ್ದಾರೆ. ನೋಡಿ ಎಷ್ಟು ಜನ ಇದ್ದಾರೆ ಅಂದರೆ ಅಮ್ಮನ ನೋಡೋಕ್ಕೆ ಬಂದು ಮೀಟ್ ಮಾಡಿ ಒಬ್ಬೊಬ್ಬರು ಸೈಡಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದಾರೆ. ತುಂಬಾ ಖುಷಿಯಾಯಿತು ಅಮ್ಮನ ನೋಡಿದ್ದಕ್ಕೆ, ಮಾತಾಡ್ಸಿದ್ದಕ್ಕೆ. ಅವ್ರು ಯಾವ ರೀತಿ ಕಂಟೆಂಟ್ಸ್ ಮಾಡ್ತಾರೆ ಅಂತ ಅಮ್ಮನಿಗೆ ಹೇಳ್ತಾ ಇತ್ತು. ಅಮ್ಮ ಕೇಳಿ ವಿವರಿಸ್ತಾ ಇದ್ರು, ಯಾವ ರೀತಿ ಮಾಡ್ತಿದ್ದೀರಾ ಅಂತ ಕೇಳಿದ್ದಕ್ಕೆ ಇವರು ಮಾಡ್ತಿದ್ರು ಅಂತ ವಿವರಿಸ್ತಾ ಇದ್ರು. ಹಾಗೆ ಮಾಡಬೇಕು, ಹೇಗೆ ಮಾಡಬೇಕಂತ ವಿಚಾರಣೆ ಮಾಡ್ತಿದ್ರು, ಮಾಡಿ ಹೇಳ್ಕೊಡ್ತಿದ್ರು. ಯಾವ ರೀತಿ ಮಾಡಬೇಕು ಅಂತ ಹೇಳ್ಕೊಂಡು ತುಂಬಾ ಖುಷಿ ಆಯಿತು. ಅಮ್ಮ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ ಎಲ್ಲರಿಗೂ. ನಾವು ಹಾಗೆ ಅಮ್ಮನಿಗೆ ಸಪೋರ್ಟಾಗಿ ನಿಂತ್ಕೋಬೇಕು ಅಂತ ಯಾವಾಗಲೂ ಅಮ್ಮನ ಜೊತೆ ಕನ್ನಡ ವ್ಲಾಗ್ಸವರು ತುಂಬ ಜನನೇ ಇದ್ದರು. ಎಲ್ಲರನ್ನೂ ನೋಡಿ ಮೀಟ್ ಮಾಡಿ ಸಪೋರ್ಟ್ ಮಾಡಿದ್ರು. ತುಂಬಾ ಖುಷಿಯಾಯಿತು. ಒಬ್ರಿಗೊಬ್ರು ಸಪೋರ್ಟಾಗಿ ನಿಂತ್ಕೊಬೇಕು ಅಂತ, ಎಲ್ಲರೂ ಒಗ್ಗಟ್ಟಲ್ಲಿರಬೇಕು. ನೋಡಿ ಅಮ್ಮ ಇಲ್ಲಿ ಈ ಕಡೆ ಬಂದು ಮಾತಾಡಬೇಕು ಅಂತಿದ್ರು. ಅದಕ್ಕೆ ಅವ್ರು ಕರ್ಕೊಂಡು ಹೋಗ್ತಿದ್ರು. ಇಲ್ಲ ಮಾತಾಡಬೇಕು ಅಮ್ಮ ಅಂತ ಕರ್ಕೊಂಡು ಹೋಗ್ತಿದ್ರು. ತುಂಬ ಜನ ಇದ್ದರು ಅಮ್ಮನ ಮೀಟ್ ಮಾಡೋಕ್ಕೆ. ತುಂಬ ಜನ ಬಂದಿದ್ದರು. ಹೊಸ ಕಂಟೆಂಟ್ಸ್ ಅವರು ಹೊಸಬ್ರು ಅವರೆಲ್ಲ ತುಂಬ ಜನನೇ ಮೀಟ್ ಮಾಡಿದ್ರು. ಅಮ್ಮನ್ನ ನೋಡಿ ಖುಷಿಯಾದರು. ಒಬ್ಬೊಬ್ರು ಥರ ಚಾನಲ್ ಇದೆ ಅಲ್ವಾ. ಖುಷಿ ಅಂದರೆ ಹೇಳ್ಕೊಳಕ್ಕಾಗಲ್ಲ, ಅಷ್ಟೊಂದು ಖುಷಿ ಸಂತೋಷ ಆಯಿತು ಮೀಟ್ ಮಾಡೋಕ್ಕೆ. ಪಾರ್ಕು ನೋಡಲಿಲ್ಲ, ಹಾಗೆ ಮಕ್ಕಳನ್ನೆಲ್ಲ ಪಾರ್ಕಲ್ಲಿ ಓಡಾಡಿಸ್ಕೊಬರೋಣ ಅಂತ ಹೋದ್ವಿ. ಇದೆಲ್ಲ ಮುಗಿಸ್ಕೊಂಡು ನನ್ನ ತಂಗಿ ಅಲ್ಲೇ ಇದ್ದರು. ನಾನು ಇನ್ನೊಬ್ಬ ತಂಗಿ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋದ್ವಿ ಪಾರ್ಕಲ್ಲಿ. ಸ್ವಲ್ಪ ಹೊತ್ತು ಆಟ ಆಡಿಸ್ಕೊಂಬರೋಣ ಅಂತ. ಅಮ್ಮ ಬ್ಯುಸಿ ಇದ್ದರು, ಎಲ್ಲರ ಜೊತೆ ಮಾತಾಡಲಿ ಅಂತ ಹೇಳಿಬಿಟ್ಟು ನಾವು ಹಾಗೆ ಸ್ವಲ್ಪ ಜನ ಮಾತಾಡಿಸ್ಕೊಂಡು ಹಾಗೆ ಹೊರಟ್ವಿ. ಹೋಗಿ ಪಾರ್ಕಲ್ಲಿ ಮಕ್ಕಳನ್ನೆಲ್ಲ ಆಟ ಆಡಿಸ್ಕೊಂಡು ಸ್ವಲ್ಪ ಹೊತ್ತಿದ್ವಿ. ಫುಲ್ ರಶ್ ಅಂದರೆ ರಶ್ ಇತ್ತು. ಕಾರ್ಮಿಕರ ದಿನಾಚರಣೆ ಆಗಿದ್ದರಿಂದ ಫುಲ್ ರಶ್ಶಲ್ಲಿದ್ದರು. ಬಿಡು ಚಿನ್ನಿಗೆ ಎಲ್ಲ ನೋಡು.
ಚಿನ್ನಿ ಬಂದ್ಲ. ಹೋಗೋದ್ರ ಮೇಲೆ ಇಲ್ಲೋಗೋ. ಇಪ್ಪತ್ತು ಸ್ಪೆಷಲ್ ಡೇ కదా 80 ರೂಪಾಯಿ ಜಾಸ್ತಿ ಹಿಂಗೆ ಬುಗ್ ಮುಂದಕ್ಕೆ ಬಿದ್ಬಿಟ್ಟಳು ಸುಮ್ಮನೆ ನಿಶಿ ಹಿಡ್ಕ ಕೈ. ಏನು ಆಗಲ್ಲ, ಗಟ್ಟಿ ಗಿಡ್ಕ. ಕಡೆಲ್ಲ ಐತೆ ಹೋಗೋದು. ನಾಗಲಿಂಗ ಪುಷ್ಪ ಎಷ್ಟು ಚೆನ್ನಾಗಿದೆ ನೋಡಿ ಪ್ಲೇಸ್. ಜಂಪ್ ಮಾಡಿ ಹೋಗಿದ್ರ ಮೇಲೆ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.